ಇನ್ನು ಹರಿಹರ ಪಂಚಮಸಾಲಿ ಪೀಠದ ಉಚ್ಚಾಟಿತ ಪೀಠಾಧ್ಯಕ್ಷ ವಚನಾನಂದ ಶ್ರೀ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗಿದೆ. ಕಾರಣ ಏನು? ಇವರ ವಿರುದ್ಧ ದೂರು ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಅಂತ್ಯವಾಗಿದೆ. ಅವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಗ್ರಾಮಾಂತರ ಠಾಣೆಯಲ್ಲಿ ಸುದೀರ್ಘ 5 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿ ಕಾನೂನನ್ನ ಗೌರವಿಸ್ತೇನೆ, ನಾನು ಕಾನೂನನ್ನ ಪಾಲಿಸ್ತೀನಿ ಅಂತ ಹೇಳಿ ವಿಚಾರಣೆ ಮುಗಿದ ಬಳಿಕ ವಚನಾನಂದ ಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ವೈದ್ಯಕೀಯ ಪರೀಕ್ಷೆ ಕೂಡ ಮಾಡಿಸಲಾಗಿದೆ. ಇವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ರು. ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ನಂತರ ಹರಿಹರದ ತಾಲೂಕು ಆಸ್ಪತ್ರೆಯಲ್ಲಿ ಇವರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗಿದೆ. ಸ್ನಾನಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಅವರು ಅಸಭ್ಯವಾಗಿ ವರ್ತಿಸಿದ್ರು, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಶ್ರೀಗಳ ವಿರುದ್ಧ ಒಂದು ಪೋಕ್ಸೋ ಕೇಸ್ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಠಾಣೆಗೆ ಹಾಜರಾಗಿದ್ದಾರೆ. ಸುಮಾರು 5 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ. ಇದರ ನಂತರ ಹೊರಗಡೆ ಬಂದು ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಕಾನೂನಿಗೆ ಗೌರವವನ್ನು ಕೊಡ್ತೇನೆ, ಆ ಪ್ರಕ್ರಿಯೆ ಏನಿದೆ ಅದನ್ನು ಪಾಲಿಸ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಅವರನ್ನ ವಿಚಾರಣೆ ನಂತರ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗಿದೆ. ಕಾನೂನನ್ನು ಗೌರವಿಸುತ್ತೇವೆ, ಕಾನೂನನ್ನು ಪರಿಪಾಲಿಸುತ್ತೇವೆ. ವಿ ರೆಸ್ಪೆಕ್ಟ್ ದ ಲಾ, ವಿ ಅಬೈಡ್ ಬೈ ದ ಲಾ. ಥ್ಯಾಂಕ್ ಯು. ಶರಣಾರ್ಥಿ. ಕಾನೂನನ್ನು ಕಾನೂನನ್ನ ಗೌರವಿಸ್ತೇನೆ, ವಿ ಆರ್ ಅಬೈಡ್ ಬೈ ದ ಲಾ ಅನ್ನುವಂಥ ಮಾತನ್ನ ವಚನಾನಂದ ಶ್ರೀ ಹೇಳಿದ್ದಾರೆ. ವಿಚಾರಣೆಯನ್ನು ಮುಗಿಸಿ ಬಂದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಫಸ್ಟ್ ರಿಯಾಕ್ಷನ್ ಇದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಮಹದೇವ್, ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ, ಜೊತೆಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಒಂದು ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋ ಹಾಗಿದ್ರೆ? ರಾಹುಲ್, ಕಳೆದ ಒಂದು ತಿಂಗಳಿಂದಲೂ ಕೂಡ ಹರಿಹರ ಪಂಚಮಸಾಲಿ ಮಠದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾನೆ ಇದೆ. ಆರೋಪ ಪ್ರತ್ಯಾರೋಪ ನಡೀತಾನೆ ಇತ್ತು. ಈಗ ಅದು ಸಾಕಷ್ಟು ವಿಕೋಪಕ್ಕೆ ಹೋಗಿರುವಂತದ್ದು. ಅದರಲ್ಲೂ ಕೂಡ ವಚನಾನಂದ ಸ್ವಾಮೀಜಿ ಮೇಲೆ ಈಗ ಪೋಸ್ಕೋ ಪ್ರಕರಣ ದಾಖಲಾಗಿರುವಂತದ್ದು. ಪೋಸ್ಕೋ ಪ್ರಕರಣದಲ್ಲಿ ಈಗಾಗಲೇ ಸತತ 5 ಗಂಟೆಗಳ ಕಾಲ ವಚನಾನಂದ ಸ್ವಾಮೀಜಿಯನ್ನ ವಿಚಾರಣೆಯನ್ನ ಮಾಡಿದಂತ ಪೊಲೀಸರು ಸದ್ಯಕ್ಕೆ ಈಗ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಿರುವಂತದ್ದು. ಅಂದ್ರೆ ಮಕ್ಕಳು ಹೇಳಿರುವಂತ, ಅಂದ್ರೆ ಮಕ್ಕಳ ಪೋಷಕರು ನೀಡಿರುವಂತ ದೂರಿನ ಮೇಲೆ ವಚನಾನಂದ ಸ್ವಾಮೀಜಿ ಅವರನ್ನ ಸತತ 5 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಯಿತು. ಅವರು ವಿದ್ಯಾರ್ಥಿ ಯಾವಾಗ ಓದ್ತಾ ಇದ್ದ, ಏನು, ಎಲ್ಲಿ ವಾಸ ಮಾಡ್ತಿದ್ದ, ಎಷ್ಟು ವರ್ಷಗಳ ಕಾಲ ಆತ ಅಲ್ಲಿ ವಾಸವಾಗಿದ್ದ, ಹೇಗೆ ಅವರ ಜೊತೆ ಸಂಬಂಧ ಇತ್ತು, ಅಂದ್ರೆ ಅವರು ಲೈಂಗಿಕ ದೌರ್ಜನ್ಯ ಮತ್ತು ಹಲ್ಲೆ ಆರೋಪವನ್ನ ಮಾಡಿರೋದ್ರಿಂದ ಎಲ್ಲ ರೀತಿಯ ಎಲ್ಲ ಆಯಾಮಗಳನ್ನು ಕೂಡ ವಚನಾನಂದ ಸ್ವಾಮೀಜಿ ಅವರ ಪ್ರಶ್ನೆಯನ್ನ ಕೇಳುವಂತ ಕೆಲಸವನ್ನು ಮಾಡಿದ್ರು. ಅದು ಸತತ 5 ಗಂಟೆಗಳ, ಅಂದ್ರೆ ಲೀಗಲ್ ಪ್ರೊಸೀಜರ್ ಏನೇನಿದೆ, ಜೊತೆಗೆ ಅವರ ವಿಚಾರಣೆಯನ್ನ ಏನೇನು ಇದೆ ಆ ಎಲ್ಲ ಪ್ರೊಸೀಜರ್ ಗಳನ್ನ ಮಾಡುವಂತ ಪೊಲೀಸರು 5 ಗಂಟೆಗಳ ಕಾಲ ಸತತ ವಿಚಾರಣೆ ನಡೆಸಿ ಈಗ ಸದ್ಯಕ್ಕೆ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಹರಿಹರ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲೂ ಕೂಡ ಈಗ ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಹೋಗುವಾಗ ವಚನಾನಂದ ಸ್ವಾಮೀಜಿಗಳು ಅನೇಕ ವಿಚಾರಗಳನ್ನ ಹೇಳಿದ್ರು. ಯಾವುದು ಕಾನೂನನ್ನ ಬಿಟ್ಟಿಲ್ಲ, ಕಾನೂನು ಮೂಲಕ ಎಲ್ಲ ನಡೆಯುತ್ತೆ, ಇದು ಒಳ್ಳೆ ಕಾಲ ಬರುತ್ತೆ ಅನ್ನೋ ರೀತಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟು ಹೋಗಿರುವಂತದ್ದು. ಇದೊಂದು ನಡೀತಾ ಇರೋದು ಷಡ್ಯಂತ್ರ ಅಂತ ಹೇಳಿ, ಷಡ್ಯಂತ್ರ ಅನ್ನೋ ಪೂರ್ವಕವಾಗಿನೇ ಅವರು ಮುಂಚೆ ಪೋಸ್ಕೋ ಪ್ರಕರಣ ದಾಖಲಾಗುವ ಮುಂಚೆ ಅವರು ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಂಡಿದ್ರು. ಯಾಕಂದ್ರೆ ವ್ಯವಸ್ಥಿತವಾಗಿ ಪಿತೂರಿಯನ್ನ ಮಾಡಿ ಪೋಸ್ಕೋ ಪ್ರಕರಣವನ್ನ ದಾಖಲಿಸಿ ಅವರನ್ನ ಮಠದಿಂದ ಹೊರಗೆ ಹಾಕುವ ಹುನ್ನಾರ ನಡೀತಾ ಇದೆ ಅನ್ನೋ ವಿಚಾರವನ್ನ ಮುಂದಿಟ್ಕೊಂಡು ಅವರು ಪೋಸ್ಕೋ ವಿಶೇಷ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ವಾದವನ್ನ ಮಂಡಿಸಿ ಮೊದಲೇ ವಿಚಾರಣಾ ಅಂದ್ರೆ ಷರತ್ತುಬದ್ಧ ಜಾಮೀನನ್ನ ಪಡೆಯುವಂತ ಕೆಲಸವನ್ನು ಮಾಡಿದ್ರು. ನಾನು ವಿಚಾರಣೆಗೆ ಹಾಜರಾಗ್ತೇನೆ, ಇದು ವ್ಯವಸ್ಥಿತವಾಗಿ ನಡೀತಿರುವಂತ ಪಿತೂರಿ ನನ್ನ ವಿರುದ್ಧ, ಹೀಗಾಗಿ ನಾನು ವಿಚಾರಣೆಗೆ ಏನೇ ಪೊಲೀಸರು ಕರೆದ್ರು, ಈ ರೀತಿ ಕೇಸ್ ದಾಖಲಾದ್ರೂ ನಾನು ಎಲ್ಲ ಸಂಪೂರ್ಣವಾಗಿ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತೀನಿ. ಆದ್ರೆ ವ್ಯವಸ್ಥಿತ ಷಡ್ಯಂತ್ರ, ಯಾವುದೇ ವಿಚಾರಣೆ ಎಲ್ಲ ನನ್ನ ಬಂಧಿಸುವಂತಿಲ್ಲ ಅಂತ ಹೇಳಿ ನಿರೀಕ್ಷಣಾ ಜಾಮೀನು ಪಡೆದ್ರಿಂದ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಇನ್ನು ವೈದ್ಯಕೀಯ ಪರೀಕ್ಷೆ ಆದ ನಂತರ ವಿಚಾರಣೆಯಲ್ಲಿ ಏನೇನು ವಿಚಾರಗಳನ್ನ ಸ್ವಾಮೀಜಿ ಹೇಳಿದ್ದಾರೆ ಅದು ಸತ್ಯಕ್ಕೆ ಹತ್ತಿರವಾಗಿದೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಪೊಲೀಸರು ಅಂದ್ರೆ ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸ ಮಾಡಿದರೆ. ನಂತರ ಪ್ರೊಸೀಜರ್ ಏನಂತಂದ್ರೆ ಅವರನ್ನ ವಶಕ್ಕೆ ಪಡಿತಾರ, ವಶಕ್ಕೆ ಪಡೆಯೋದವರು ಕೂಡ ಕೋರ್ಟ್ಗೆ ಎಲ್ಲ ರೀತಿಯ ದಾಖಲೆ, ಯಾಕೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಬೇಕು, ಏನು ಅಂದ್ರೆ ವಿಚಾರಣೆ ಬಾಕಿ ಇದೆ, ಯಾಕೆ ಅವರು ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋ ವಿಚಾರವನ್ನ ಎಲ್ಲ
ವಿಚಾರಗಳನ್ನ ಕೋರ್ಟ್ಗೆ ತಿಳಿಸಬೇಕಾಗುತ್ತೆ. ನಂತರ ಕೋರ್ಟ್ಗೆ ತಿಳಿಸಿದ ನಂತರ ಅವ್ರನ್ನ ವಶಕ್ಕೆ ಪಡೆದುವ ಕೆಲಸವನ್ನು ಮಾಡಲಾಗುತ್ತೆ. ಈಗಾಗಲೇ ಅವರು ಎಲ್ಲ ತನಿಖೆಗೆ ಸ್ಪಂದಿಸ್ತೇನೆ ಅನ್ನೋ ವಿಚಾರವನ್ನ ಹೇಳಿರೋದ್ರಿಂದ ಮತ್ತು ತನಿಖೆಗೂ ಕೂಡ ಹಾಜರಾಗಿರೋದ್ರಿಂದ ಪೊಲೀಸರು ಮುಂದಿನ ಪ್ರೊಸೀಜರ್ ಏನ್ ಮಾಡ್ತಾರೆ, ಈಗ ವೈದ್ಯಕೀಯ ಪರೀಕ್ಷೆ ಆಗಬೇಕು. ವೈದ್ಯಕೀಯ ಪರೀಕ್ಷೆ ಆದ ನಂತರ ಮುಂದೆ ಏನ್ ಮಾಡ್ತಾರೆ ಕಾದು ನೋಡ್ಬೇಕಾಗಿದೆ. ರಾಹುಲ್. ರೈಟ್ ಮಹಾದೇವ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.